ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ನಾವೆಲ್ಲರೂ ಸುಂದರವಾಗಿ ಕಾಣಬೇಕು, ಫಿಟ್ ಅಂಡ್ ಫೈನ್ ಆಗಿ ಕಾಣಬೇಕು ಅಂತ ಬಯಸ್ತೀವಿ. ಅದರಲ್ಲೂ ಹೆಣ್ಣು ಮಕ್ಕಳು ಅಂತೂ ಬಳುಕುವ ಬಳ್ಳಿ ಥರ ಕಾಣಬೇಕು ಅಂತ ಡಯಟ್ ಮೊರೆ ಹೋಗ್ತಾರೆ. ಆದರೆ ಅತಿಯಾದ ಡಯಟ್ ನಿಮ್ಮ ಜೀವನವನ್ನೇ ಕಸಿದುಕೊಳ್ಳಬಹುದು. ಎಸ್, ಅದು ಹೇಗಪ್ಪ ಅಂತೀರಾ? ಉದಾಹರಣೆ ಸಹಿತ ಡೀಟೇಲ್ಸನ್ನು ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಇತ್ತೀಚೆಗೆ ವರ್ಕೌಟ್, ಡಯಟ್ ಸರ್ವಸಾಮಾನ್ಯವಾಗ್ಬಿಟ್ಟಿದೆ. ಅದರಲ್ಲೂ ಕೂಡ ಕೇವಲ ಸಿನಿಮಾ ನಟ ನಟಿಯರು ಮಾತ್ರವಲ್ಲದೆ ಗೃಹಿಣಿಯರು ಕೂಡ ಡಯಟ್ ಮಾಡೋಕೆ ಶುರು ಮಾಡಿದ್ದಾರೆ. ಹಾಗೂ ವಿಧ ವಿಧವಾದಂಥ ಡಯಟ್ಗಳು ಕೂಡ ಇದೀಗ ಬಂದಿದೆ. ಆದರೆ ಇಲ್ಲೊಬ್ರು 27 ವರ್ಷದ ಕ್ಯಾರೋಲಿನಾ ಎಂಬ ಯುವತಿ ತಮ್ಮ ಹೋಟೆಲ್ ಕೊಠಡಿಯಲ್ಲಿ ಮೃತಪಟ್ಟಿದ್ರು. ಈ ಸಾವಿನ ಕಾರಣ ಹುಡುಕ ಹೊರಟಾಗ ಸಿಕ್ಕಿತು ತಾನು ಸ್ಲಿಮ್ ಆಗಿ ಕಾಣಬೇಕು ಅಂತ ಅವಳು ತೋರಿದ ತೂಕ ಇಳಿಸುವ ಅಪಾಯಕಾರಿ ಆಸಕ್ತಿ. ಈಕೆ ಸಾಮಾನ್ಯವಾದ ಆಹಾರವನ್ನ ಬಿಟ್ಟು ಕೇವಲ ಹಣ್ಣುಗಳನ್ನ ಮಾತ್ರ ತಿನ್ನುವಂತ ಕಠಿಣ ಡಯಟ್ ಮಾಡ್ತಿದ್ಲು. ಇದರಿಂದಾಗಿ ಈಕೆಯ ತೂಕ ಬರೋಬ್ಬರಿ 25 ಕೆಜಿಗೆ ಇಳಿದಿತ್ತು. ಈಕೆಯ ದೇಹದಲ್ಲಿ ಎಲುಬುಗಳು ಮಾತ್ರ ಕಾಣಿಸ್ತಿತ್ತು. ದೇಹ ಕೃಶವಾಗುತ್ತಾ ಹೋಯಿತು. ಕ್ರಮೇಣ ಎದ್ದು ನಿಲ್ಲೋದು ಕೂಡ ಕಷ್ಟವಾಗ್ತಿತ್ತು. ಈ ರೀತಿಯಾಗಿ ಗಂಭೀರ ಪರಿಸ್ಥಿತಿಯಲ್ಲಿದ್ರೂ ಕೂಡ ಆಹಾರ ತಿನ್ನೋದನ್ನ ನಿರಾಕರಿಸಿದ್ಲು. ಕೊನೆಗೆ ಆಕೆಯ ದೇಹವೇ ಆಕೆಯನ್ನು ನಿರಾಕರಿಸಿ ಮೃತಪಟ್ಟಳು. ಸ್ಲಿಮ್ ಆಗಿ ಸುಂದರವಾಗಿ ಕಾಣಬೇಕು ಅನ್ನೋ ಆಸೆ ಆಕೆಯನ್ನೇ ಕಿತ್ತುಕೊಂಡಿತು ಅನ್ನೋ ಉದಾಹರಣೆ ಅಪಾಯಕಾರಿ ಡಯಟ್ ಮಾಡೋರಿಗೆ ಪಾಠವಾಗಿದೆ. ಕೇವಲ ಡಯಟ್ನಿಂದ ಮಾತ್ರ ನೀವು ಸುಂದರವಾಗಿ ಕಾಣೋದಲ್ಲ, ಮಾನಸಿಕವಾಗಿಯೂ ನೀವು ಖುಷಿಯಿಂದ ಇರಬೇಕಂತೂ ಮುಖ್ಯವಾಗುತ್ತೆ. ಒಟ್ಟಾರೆಯಾಗಿ ನೀವು ಕೂಡ ಸ್ಲಿಮ್ ಆಗಿ ಸುಂದರವಾಗಿ ಕಾಣಬೇಕು ಅಂತ ಅಪಾಯಕಾರಿ ಡಯಟ್ ಮಾಡ್ತಿದ್ರೆ ಒಂದು ಬಾರಿ ಯೋಚನೆ ಮಾಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.